ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯಾಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಇದೆ, ಏಂಜಲ್ ಗೈಡೆನ್ಸ್ ಏನಿದೆ, ಮತ್ತು ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಇವರ ಭವಿಷ್ಯ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ. ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಇದೆ. ಥ್ಯಾಂಕ್ ಯು. ನಿಮಗೆ ಇಲ್ಲಿ ನಿಮ್ಮ ಲೈಫಲ್ಲಿ ಒಬ್ಬರು ಟೀಚರ್ ಕ್ಯಾರೆಕ್ಟ್ರು ತುಂಬಾ ಅವಶ್ಯಕತೆ ಇದೆ. ಮತ್ತು ಟೀಚರಿಂದ ನಿಮಗೆ ಒಂದು ಒಳ್ಳೆ ಮಾರ್ಗದರ್ಶನ ಸಿಗ್ಬೋದು ನಿಮಗೆ. ಮತ್ತು ಮುಂದಿನ ನಿಮ್ಮ ಲೈಫಲ್ಲಿ ಒಂದು ಬೆಟರ್ಮೆಂಟ್, ಒಬ್ಬರು ಟೀಚರ್ ನಿಮಗೆ ಸಿಗ್ತಾರೆ. ಆ ಟೀಚರ್ ಮುಖಾಂತರ ಆಗಿರ್ಬೋದು, ಏನೋ ಒಂದು ಸಜೆಷನ್ ಕೊಡೋ ಅವ್ರು ಯಾರಿದ್ದಾರೆ ನಿಮ್ಮ ಜೊತೆ, ಅಂದರೆ ಟೀಚರ್ಗಳೇ ಆಗಬೇಕಾಗಿಲ್ಲ, ಒಂದು ಗುರುಗಳ ಮಾರ್ಗದರ್ಶನನ ಯಾರು ಕೊಡ್ತಾ ಇದ್ದಾರೆ ಅವ್ರ ಮಾತನ್ನು ಕೇಳಿ ಒಂದು ನಿಮ್ಮ ಲೈಫಲ್ಲಿ ಒಂದು ಬೆಟರ್ಮೆಂಟ್, ಒಂದು ಲೈಫ್ ಆಗ್ತಾ ಹೋಗ್ತಾ ನಿಮ್ಮ ಜೀವನದಲ್ಲಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಒಬ್ಬರು ಟೀಚರ್ ಅವಶ್ಯಕತೆ ಇದೆ. ಟೀಚರ್ ನಿಮಗೆ ಸಿಗ್ಬೋದು. ಕೆಲವೊಂದು ವಿಚಾರಗಳಿಗೆ, ಕೆಲವೊಂದು ಸಮಸ್ಯೆಗಳಿಗೆ, ಕೆಲವೊಂದು ಕೆಲಸಗಳಿಗೆ, ಕೆಲವೊಂದು ವಿಚಾರಗಳಿಗೆ ಒಬ್ಬ ಗುರುಗಳ ಅವಶ್ಯಕತೆ ಇದೆ. ದಯವಿಟ್ಟು ತಿಳ್ಕೊಂಡು ಮುಂದುವರಿರಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಶಿವಲಿಂಗ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಒಂದು ಒಳ್ಳೆ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ ಈ ಮಂತಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಹೇಳ್ಬೋದು. ಮತ್ತು ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿದೆ? ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ತುಂಬ ಖರ್ಚಿದೆ. ಒಂದು ಅವಕಾಶಗಳು ಸಿಗ್ಬೋದು ನಿಮಗೆ. ಒಂದು ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು, ಒಂದು ಹೊಸದಾಗಿ ಏನೋ ಒಂದು ಅವಕಾಶಗಳು ನಿಮಗೆ ಹುಡುಕೊಂಡು ಬರುತ್ತೆ. ಪ್ರೀತಿ, ಕೆಲಸ, ಒಂದು ಏನೋ ಒಂದು ವಿಚಾರಗಳಾಗಿರ್ಬೋದು. ಸದ್ಯಕ್ಕೆ ನೀವೊಂದು ಸ್ವಲ್ಪ ಅದನ್ನು ಯಾರೇ ಕೂಡ ಪ್ರೀತಿ ತೋರಿಸಿದ್ರೂ ಕೂಡ ರಿಸೀವ್ ಮಾಡದೇ ಇರುವಂಥ ಸಿಚುವೇಶನಲ್ಲಿ ಇರ್ಬೋದು. ಕೆಲವ್ರಿಗೆ ತುಂಬ ಫೀಲಿಂಗ್ಸ್ ಏನಿದೆ ಅದು ಸ್ಯಾಡ್ ಫೀಲಿಂಗ್ಸ್ ಇದೆ, ಅನ್ಕಂಫರ್ಟಬಲ್ ಆಗಿ ಇದ್ದೀರಾ ಈಗ ಅಂತ ಕೂಡ ಬಂದಿರುವಂಥದ್ದು. ಈ ಮಂತಲ್ಲಿ ಅನ್ಕಂಫರ್ಟಬಲ್ ಆಗಿ ಇರ್ತೀರಾ. ಒಂದು ಫೀಲಿಂಗ್ಸ್, ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ಸರಿಯಾಗಿ ಯೋಚನೆ ಮಾಡಿ ಕುತ್ಕೊಂಡು ನಿರ್ಧಾರನ ಮಾಡಿ ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಬಂದಿರೋ ಅವಕಾಶಗಳನ್ನು, ವಿಚಾರಗಳನ್ನು ಸರಿಯಾಗಿರೋ ರೀತಿಯಲ್ಲಿ ತಗೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ನೀವು ಅವಕಾಶಗಳನ್ನು ಮಿಸ್ ಮಾಡಿಕೊಳ್ಳುವಂಥ ಚಾನ್ಸಸ್ ಇದೆ. ದಯವಿಟ್ಟು ಎಚ್ಚರಿಕೆಯಿಂದ ಕೂಡ ಇರಿ ಅಂತ. ಇನ್ನು ಒಂದು ದಿನದಲ್ಲಿ ನಿಮ್ಗೆ ಏನೋ ಸಮಸ್ಯೆಗಳಿತ್ತು, ಆ ಸಮಸ್ಯೆಗಳು ಒಂದು ರೀತಿ ಮುಖಾಂತರ ಪರಿಹಾರ ಆಗೋದಿರ್ಬೋದು. ಈ ಥರ ಸಿಚುವೇಶನ್ಗಳು ನಡೀಬೋದು. ಕೆಲವರಿಗೆ ಇಲ್ಲಿ ಸರ್ಜರಿ ಆಗುವಂಥ ಚಾನ್ಸಸ್ ಕೂಡ ಇದೆ. ಈ ಮಂತಲ್ಲಿ ಚಿಕ್ಕದಾಗಿ ಒಂದು ಸರ್ಜರಿ ಆಗ್ಬೋದು, ಅಂದರೆ ಫ್ರ್ಯಾಕ್ಚರ್ ಆಗುವಂಥದ್ದು, ಈ ಥರ ಸಿಚುವೇಶನ್ಗಳು ನಡೆಯುತ್ತೆ ಅಂತ ಇದೆ. ಸಿಚುವೇಶನ್ಗಳು ನಡೆಯುತ್ತೆ ಅಂತ ಕೂಡ ಬಂದಿರುವಂಥದ್ದು. ಒಂದು ಸ್ಪಿರಿಚುಲಿ ವ್ಯಕ್ತಿನ ನೀವು, ಫೀಮೇಲ್ ಪರ್ಸನ್ನ ನೀವು ಮಾತಾಡ್ತೀರಾ, ಕನೆಕ್ಟ್ ಮಾಡ್ಕೊಳ್ತೀರಾ, ಏನೋ ಕೇಳಬೇಕು ಅಂತ ಅಂದ್ಕೊಂಡಿರ್ಬೋದು. ಬಟ್ ಒಂದು ಗುರುಗಳ ಆಶೀರ್ವಾದ ನಿಮಗೆ ಇರೋದ್ರಿಂದ ಇಲ್ಲಿ ಒಂದು ಗುರುಗಳ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ. ಸ್ಪಿರಿಚುಲಿ ಆ ಕಡೆ ಹೆಚ್ಚು, ಆಧ್ಯಾತ್ಮಿಕದ ಕಡೆ ಹೆಚ್ಚು ಒಲವನ್ನು ತೋರಿಸ್ತೀರಾ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು. ತುಂಬ ಇಲ್ಲಿ ಸಕ್ಸಸ್ ಬರ್ತಾ ಇರುವಂಥದ್ದು. ಮತ್ತು ನೀವು ಭೂಮಿ ವಿಚಾರ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ಮತ್ತು ನಿಮ್ಮನ್ನು ನೀವು ನೋಡ್ಕೊಳ್ಳುವಂಥ ರೀತಿಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈ ಮಂತಲ್ಲಿ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಒಂದು ಸಕ್ಸಸ್ ನಿಮಗೆ ಸಿಗುತ್ತೆ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು. ಅಂದರೆ ತುಂಬ ಭೂಮಿ ಬಗ್ಗೆ, ತುಂಬ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಇಲ್ಲಿ ಹೆಚ್ಚು ಕಾಣಿಸ್ತಾ ಇರುವಂಥದ್ದು.
ಮತ್ತು ಫ್ರೆಂಡ್ಸ್ ಜೊತೆ ತುಂಬ ಸೆಲೆಬ್ರೇಟ್ ಮಾಡ್ತೀರಾ, ನೀವು ಸೆಲೆಬ್ರೇಟಿಂಗ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಒಂದು ಫ್ರೆಂಡ್ಶಿಪ್ ಸೆಲೆಬ್ರೇಷನ್ ಮಾಡ್ತೀರಾ, ಒಂದು ಪಾರ್ಟಿ ಟೈಮ್ ಆಗಿರುತ್ತೆ, ಒಂದು ಪಾರ್ಟಿ ಮೂಡಲ್ಲಿ ಇರ್ತೀರ ಯಾವಾಗಲೂ. ಈ ಮಂತು ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಆಗುವಂಥದ್ದು, ರಿಲೇಟಿವ್ಸ್ ಬರುವಂಥದ್ದು, ಮತ್ತು ನಿಮ್ಮ ಟೈಮ್ಸ್ ಏನಿದೆ ಅದು ಒಂದು ಮನೇಲಿ ಆಗಿರ್ಬೋದು, ಒಂದು ಔಟ್ಸೈಡಲ್ಲಿ ಆಗಿರ್ಬೋದು, ಫ್ರೆಂಡ್ಶಿಪ್ ಮುಖಾಂತರ ಆಗಿರ್ಬೋದು, ಸೆಲೆಬ್ರೇಟಿಂಗ್ ಮೂಡಲ್ಲೇ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಮಲ್ಟಿ ಟಾಸ್ಕಲ್ಲಿ ಕೆಲಸ ಮಾಡುವಂಥದ್ದು, ಅಂದರೆ 2 ಚೂಸಸ್ ಮಾಡ್ಕೊಳ್ತೀರ ಕೆಲಸದ ವಿಚಾರವಾಗಿ. ಇಲ್ಲಿ 2 ಥರ ಕೆಲಸನ ಮಾಡ್ತೀರಾ. ಒಂದು ನಿಮಗೆ ಸಂಬಂಧಪಟ್ಟಿರುವಂಥ ಕೆಲಸ ಆಗಿದ್ದರೆ, ಇನ್ನೊಂದು ನಿಮಗೆ ಸಂಬಂಧಪಟ್ಟಿಲ್ದಿರುವಂಥ ಇನ್ನೊಂದು ಆಫರ್ನ ತಗೊಂಡು ಕೆಲಸ ಮಾಡ್ತೀರಾ. ಅಂದರೆ 2 ಕಡೆ ಕೆಲಸ ಮಾಡ್ತೀರಾ. ಅಂದರೆ ಕೆಲವ್ರಿಗೆ ಇಲ್ಲಿ ಏನೋ ಓದಿರ್ತಾರೆ, ಅದಕ್ಕೆ ಆಪೋಸಿಟ್ ಏನು ಕೆಲಸ ಇರುತ್ತೆ ಆ ರೀತಿ 2 ಕಡೆ ಕೆಲಸನ ಮಾಡ್ತೀರಾ ನೀವು ಈ ಮಂತಲ್ಲಿ ಅಂತ ಬಂದಿರುವಂಥದ್ದು. ಮ್ಯಾರೇಜ್ ಆಗದೆ ಇರುವಂಥವ್ರಿಗೆ ಮ್ಯಾರೇಜ್ ಆಗುವಂಥದ್ದು, ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರೀತಿ ವಿಚಾರಕ್ಕೆ ಬಂದರೆ ಪ್ರೀತಿಯಲ್ಲೂ ಕೂಡ ತುಂಬ ಸಕ್ಸಸ್ ಇದೆ, ಪಾಸಿಟಿವಿಟಿ ಇದೆ. ಈ ಮಂತಲ್ಲಿ ತುಂಬ ಫನ್ನಿಯಾಗಿ ಕೂಡ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮ್ಮನ್ನು ನೋಡಿ ಕೆಲವರಿಗೆ ಇಲ್ಲಿ ನೀವು ಮಾಡ್ತಾ ಇರುವಂಥ ಕೆಲಸಗಳಾಗಿರ್ಬೋದು, ಸಕ್ಸಸ್ಸನ್ನು ನೋಡಿ ಹಿಂದೆ ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ಆಗಿರ್ಬೋದು ತುಂಬ ಹುರ್ಕೊಳ್ಳುವಂಥದ್ದು ಇದೆ. ಅಂದರೆ ತುಂಬ ಇಲ್ಲಿ ಜೆಲಸಿ ಫೀಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಮತ್ತು ತುಂಬ ಮುಗ್ಧರಾಗಿ ಇದ್ದೀರಾ, ಕೆಲವೊಂದು ವಿಚಾರದಲ್ಲಿ ತುಂಬ ಇನೋಸೆನ್ಸ್ ಆಗಿದ್ದೀರಾ, ಕೇರ್ಲೆಸ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು. ಹೊಸದಾಗಿ ಏನೋ ಒಂದು ಸಿಚುವೇಶನ್ಗಳಾಗಿರ್ಬೋದು, ಹೊಸ ಬಿಸ್ನೆಸ್ ಆಗಿರ್ಬೋದು, ಹೊಸದಾಗಿ ಏನೋ ಮಾಡುವಂಥ ಪ್ಲ್ಯಾನ್ ಇದೆ ನಿಮಗೆ. ಹಂಗಾಗಿ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಂಡು ಮುಂದುವರಿರಿ ಅಂತ ಕೂಡ ಇದೆ. ನಿಮ್ಮ ಜೊತೆ ಯೂನಿವರ್ಸ್ ಸಪೋರ್ಟ್ ಇದ್ದೇ ಇರುತ್ತೆ, ಯು ಡೋಂಟ್ ವರಿ. ಬಟ್ ಆದ್ರೂ ಏನು ಕೆಲಸ ಮಾಡ್ತಾ ಇದ್ದೀರಾ ಅದು ನಿಮಗೆ ಪಾಸಿಟಿವ್ ಹೇಗಿದೆ, ನೆಗೆಟಿವ್ ಹೇಗಿದೆ ಅಂತ ತಿಳ್ಕೊಂಡು ಮುಂದುವರಿರಿ ಅಂತ ಕೂಡ ಬಂದಿರುವಂಥದ್ದು. ತುಂಬ ಕಷ್ಟಪಡ್ತಾ ಇದ್ದೀರಾ, ತುಂಬ ವರ್ಕ್ ಪ್ರೆಷರ್ ಇದೆ, ದುಡ್ಡಿನಗೋಸ್ಕರ ಆಗಿರ್ಬೋದು, ಸ್ಯಾಲ್ರಿಗೋಸ್ಕರ ಆಗಿರ್ಬೋದು. ಕೆಲವರು ಸ್ಯಾಲ್ರಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ತುಂಬ ಚೆನ್ನಾಗಿ ಈ ಮಂತಲ್ಲಿ ದುಡ್ಡು ಬರುವಂಥ ಸಾಧ್ಯತೆ ಇದೆ. ದುಡ್ಡು ತುಂಬ ಬರುತ್ತೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಈ ಮಂತಲ್ಲಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನಿಮಗೆ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ತಂದೆ ಜಾಗದಲ್ಲಿರುವಂಥವ್ರ ಬಗ್ಗೆ ಯೋಚನೆ ಮಾಡ್ತೀರಾ. ತಂದೆ ಜಾಗದಲ್ಲಿ ಇರುವಂಥವ್ರು ನಿಮ್ಮ ಮನೆಗೆ ಬರಬಹುದು, ರಿಲೇಟಿವ್ಸ್ ಆಗಿರ್ಬೋದು, ಇಲ್ಲ ತಂದೆ ಜಾಗದಲ್ಲಿ ಇರುವಂಥವ್ರು ನಿಮ್ಮ ಮನೆಗೆ ಬರ್ತಾರೆ ಅಂತ ಕೂಡ ಬಂದಿರುವಂಥದ್ದು. ತುಂಬ ಸ್ಪೀಡಾಗಿ ಆ್ಯಕ್ಷನನ್ನು ತಗೊಳ್ತೀರಾ ಈ ಮಂತಲ್ಲಿ. ನೀವು ತುಂಬ ಸ್ಪೀಡಾಗಿ ಕ್ವಿಕ್ಕಾಗಿ ಆ್ಯಕ್ಷನನ್ನು ತಗೊಳ್ತೀರಾ. ಒಂದು ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮಗೆ ಒಂದು ಗುಡ್ ನ್ಯೂಸ್ ಬರುತ್ತೆ. ಒಂದು ಕ್ವಿಕ್ಕಾಗಿ ಏನೋ ಸಡನ್ನಾಗಿ ಎಲ್ಲ ಚೇಂಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಮಂತ್ ತುಂಬ ಪಾಸಿಟಿವ್ ಆಗಿ ಇರುತ್ತೆ. ಈ ಮಂತ್ ನಿಮಗೆ ತುಲಾರಾಶಿಯವರಿಗೆ ತುಂಬ ವೆರಿ ಪಾಸಿಟಿವ್. ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು, ಒಂದು ಸಕ್ಸಸ್ ವಿಚಾರದಲ್ಲಿ ಆಗಿರ್ಬೋದು, ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಜೊತೆ ಇರುತ್ತೆ. ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ನಿಮಗೆ ಕಾಡಿಸ್ಬೋದು. ಹೋಗ್ತಾ ಇರುವಂಥ ದಾರಿ ಸರಿ ಇದೆ, ಇನ್ನೊಂದು ಸ್ವಲ್ಪ ಅಷ್ಟೇ ನಿಮಗೆ ಡಿಫ್ರೆನ್ಸ್ ಇರೋದು. ನೀವು ಅಂದ್ಕೊಂಡಿರೋದನ್ನು ನೀವು ಮಾಡೋದಕ್ಕೆ ದಯವಿಟ್ಟು ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ಹೋಗ್ತಾ ಅಲ್ಲೇ ಇರುತ್ತೆ. ಸಮಸ್ಯೆಗಳು ಬಂದ್ರೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ನೀವು ಅದನ್ನು ಫೇಸ್ ಮಾಡಬೇಕು ಅಂತ ಕೂಡ ಬಂದಿರುವಂಥದ್ದು. ಟ್ರಾವೆಲ್ ಮಾಡ್ತೀರಾ, ಎಲ್ಲೋ ಟ್ರಾವೆಲ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಮೂವ್ ಆನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವೊಂದು ವಿಚಾರಗಳಲ್ಲಿ. ಮತ್ತು ಫ್ಯಾಮಿಲಿ ಆಸ್ತಿ ವಿಚಾರವಾಗಿ ಏನೋ ಮಾತುಕತೆಗಳು ನಡೀಬೋದು ಅಂತ ಕೂಡ ಬಂದಿರುವಂಥದ್ದು. ಒಂದು ಅಗ್ರಿಮೆಂಟ್ ಆಗುವಂಥದ್ದು, ದುಡ್ಡಿನ ವಿಚಾರಕ್ಕೆ ಏನೋ ಅಗ್ರಿಮೆಂಟ್ ಆಗ್ತಾ ಇದೆ, ಒಂದು ಹ್ಯಾಪಿನೆಸ್ ಬರ್ತಾ ಇದೆ. ಫ್ಯಾಮಿಲಿ, ಮನೆ ಅನ್ನೋದು ತುಂಬ ಈ ಮಂತಲ್ಲಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮಕ್ಕಳು ಮತ್ತು ಪ್ರಾಣಿಗಳನ್ನ ಸಾಕೋದಾಗಿರ್ಬೋದು, ಈ ಥರ ವಿಚಾರವಾಗಿ ನಿಮ್ಮದೇ ಆಗಿರುವಂಥ ಒಂದು ಲೋಕದಲ್ಲಿ ನೀವು ಇರ್ತೀರ ಫ್ಯಾಮಿಲಿ ವಿಚಾರವಾಗಿ ಅಂತ ಕೂಡ ಬಂದಿರುವಂಥದ್ದು. ಬಟ್ ಒಂದ್ಸಲ ನಿಮಗೆ ತುಂಬ ಹ್ಯಾಪಿ ಮೂಡಲ್ಲಿ ಇರ್ತೀರ, ತುಂಬ ಪಾಸಿಟಿವ್ ಆಗಿರ್ತೀರ. ಬಟ್ ಸಡನ್ನಾಗಿ ಏನೋ ಒಂದು ಚೇಂಜಸ್ ಆಗೋದ್ರಲ್ಲಿ ಇದೆ. ನಿಮಗೆ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ತುಂಬ ಅಂದರೆ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ನೀವು. ಒಂದೊಂದ್ಸಲ ನಿದ್ದೆ ಸರಿಯಾಗಿ ಹೋಗ್ತಾ ಇಲ್ಲ, ಏನೋ ಸರ್ಜರಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಇಲ್ಲ ಯಾರ್ದೋ ಆರೋಗ್ಯ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿರೋರ ಆರೋಗ್ಯ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಸಡನ್ನಾಗಿ ಏನೋ ಒಂದು ಚೇಂಜಸ್ ಆಗತ್ತೆ ಅಂತ ಕೂಡ ಬಂದಿರುವಂಥದ್ದು.
ಬಟ್ ಇಲ್ಲಿ ಸಡನ್ನಾಗಿ ಒಂದು ಚೇಂಜಸ್ ಆಗುತ್ತೆ. ಬಟ್ ಹುಷಾರಾಗಿರಿ. ಎಲ್ಲೋ ಟ್ರಾವೆಲಿಂಗ್ ಮಾಡೋ ಮುಖಾಂತರ ಆಗಿರ್ಬೋದು, ದಯವಿಟ್ಟು ಒಂದು ರಕ್ಷೆನ ಹಾಕ್ಕೊಂಡು ಮುಂದುವರಿಯಿರಿ. ರಕ್ಷಣೆ ಅಂದರೆ ನಿಮ್ಮ ಮನೆ ದೇವರಾಗಿರ್ಬೋದು, ನಿಮಗೆ ಇಷ್ಟ ದೇವರ ಆಗಿರ್ಬೋದು, ರಕ್ಷಣೆನ ತಗೊಂಡು ದಯವಿಟ್ಟು ಮುಂದುವರಿಯಿರಿ ಅಂತ ಕೂಡ ಬಂದಿರುವಂಥದ್ದು. ಎಚ್ಚರಿಕೆಯಿಂದ ಇರಿ. ದಯವಿಟ್ಟು ಆಕ್ಸಿಡೆಂಟ್ಗಳು ಆಗುವಂಥ ಸಂಭವ ಇದೆ. ಬಟ್ ಪ್ರೊಟೆಕ್ಷನ್ ಇದೆ, ಏನು ದೊಡ್ಡ ಮಟ್ಟಿಗೆ ಸಮಸ್ಯೆಗಳಾಗೋದಿಲ್ಲ. ಬಟ್ ಆದ್ರೂ ಕೂಡ ತುಂಬ ಇಲ್ಲಿ ಹುಷಾರಾಗಿ ಇರಿ, ರಕ್ಷೆ ಹಾಕ್ಕೊಂಡು ಮುಂದುವರಿರಿ ಅಂತ ಕೂಡ ಬಂದಿರುವಂಥದ್ದು. ತುಂಬ ಇಲ್ಲಿ ಓವರ್ ಟ್ರಿಪ್ಗಳನ್ನು ಮಾಡ್ತೀರಾ, ತುಂಬ ಟ್ರಾವೆಲಿಂಗ್ ಇರುತ್ತೆ ಈ ಮಂತ್ ಅಂತ ಕೂಡ ಹೇಳ್ತಾ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಏಂಜಲ್ ತುಲಾ ರಾಶಿಯವರಿಗೆ ಏನು ಗೈಡೆನ್ಸನ್ನು ಕೊಡ್ತೀರಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಏನು ಗೈಡೆನ್ಸ್? ರೊಮ್ಯಾನ್ಸ್ ಅಂದರೆ ಒಂದು ಪ್ರೀತಿ ವಿಚಾರದಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ತುಂಬ ರೊಮ್ಯಾಂಟಿಕ್ ಆಗಿ ಇರ್ತೀರ. ಒಂದೊಂದು ವಿಚಾರದಲ್ಲಿ ಈ ವಿಚಾರವಾಗಿ ನಿಮಗೆ ಒಂದೊಂದು ವಿಚಾರ ಇಷ್ಟ ಆಗೋದಿಲ್ಲ ಅಂತ ಇದೆ. ಅಬೋಂಡೆನೆಸ್ ಬರ್ತಾ ಇದೆ. ಅಂದರೆ ಡಬ್ಬಲ್ ಆಗಿ ನಿಮಗೆ ಅವಕಾಶಗಳಾಗಿರ್ಬೋದು, ದುಡ್ಡು ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಕೆಲಸ ಆಗಿರ್ಬೋದು, ನೀವೇನು ಪ್ರೇಯರ್ ಮಾಡ್ಕೊಳ್ತೀರಾ ಒಂದು ಪಾಸಿಟಿವ್ ಆಗಿರಲಿ. ದಯವಿಟ್ಟು ನೀವೇನು ಪ್ರೇಯರ್ ಮಾಡ್ಕೊಳ್ತಿದ್ದೀರಾ ಅದೆಲ್ಲವೂ ಕೂಡ ಡಬ್ಬಲ್ ಆಗಿ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ರಿಕವರಿ ಆಗ್ತಾ ಇದೆ. ನೆಕ್ಸ್ಟ್ ಫ್ಯೂ ವೀಕ್ಸ್ ಒಳಗಡೆ ನಿಮಗೆ ಇರುವಂಥ ಸಮಸ್ಯೆಗಳು ಹೆಂಡ್ ಆಗೋದ್ರಲ್ಲಿದೆ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗೋದ್ರಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸೆಪ್ಟೆಂಬರ್ ತಿಂಗಳ ರೀಡಿಂಗ್ ಆಗಿರುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.